100 ಗ್ರಾಂ ರೈಸಿಗೆ 250 ml ಅಥವಾ 1/4 ಲೀಟರ್ ಎಣ್ಣೆ ಹಾಕಿ ಫ್ರೈಡ್ ರೈಸ್ ತಿನ್ನುವಂಥದ್ದು ಈಗಲೂ ಪದ್ಧತಿಗಳು ಸುತ್ತಮುತ್ತ ಇದ್ದಾವೆ. ಇವನ್ ನೋಡಿದ್ರೆ ನಿಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತೆ. ಯಾವ ಪ್ರಮಾಣದಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು, ನಮ್ಮ ಹೃದಯ ಚೆನ್ನಾಗಿರಬೇಕು ಅಂದರೆ ಡಾಕ್ಟ್ರೆ? ಹೌದು. ಈಗ ನೀವು ನಮ್ಮ ಜೀವನ ಶೈಲಿಯಲ್ಲಿ ಮೇನ್ ಏನಾಗಿದೆ ಅಂತಂದರೆ, ನಾವು ಮ್ಯಾನ್ಯುಯಲ್ ವರ್ಕ್, ದೈಹಿಕ ಶ್ರಮ ನಾವು ಭಾಳ ಕಡಿಮೆ ಮಾಡ್ತೀವಿ. ಸೊ ನಮಗೆ ಕ್ಯಾಲರೀಸ್ ಕೂಡ ಬಹಳ ಕಡಿಮೆ ಬೇಕು, ಅಂದರೆ ಆಹಾರದ ಕ್ವಾಂಟಿಟಿನೇ ಕಡಿಮೆ ಬೇಕು. ಅಂಥದ್ರಲ್ಲಿ ನಾವು ಈ ಆಯಿಲ್ ಜಾಸ್ತಿ ಇರೋವಂಥ ಫುಡ್ ನೀವು ಮನೇಲೇ ತಯಾರಿಸಿ, ಸೇಫಾಗಿ ತಯಾರಿಸಿ, ಅಥವಾ ಅದರಲ್ಲಿ ಆಯಿಲ್ ಜಾಸ್ತಿ ಉಪಯೋಗಿಸಿ ಅಥವಾ ಕ್ಯಾಲರಿ ಜಾಸ್ತಿ ಇರೋ ಆಹಾರ ತಿಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಆವತ್ತಿನ ದಿನಕ್ಕೆ ಉಪಯೋಗ ಆಗುತ್ತೆ. ಮಿಕ್ಕಿದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ಡೆಫಿನೆಟಾಗಿ ನೀವು ಹೇಳೋ ಪ್ರಕಾರ ಒಂದು ಸ್ಮಾಲ್ ಕ್ವಾಂಟಿಟಿಗೆ ಅಷ್ಟೊಂದು ಆಯಿಲ್ ಯೂಸ್ ಮಾಡಿದ್ರೆ ಕ್ಯಾಲರಿ ಸಿಕ್ಕಾಪಟ್ಟೆ ಬರುತ್ತೆ. ಎರಡನೇದು ಟ್ರಾನ್ಸ್ ಫ್ಯಾಟ್ ಥರ ಅಂಶಗಳು ದೇಹಕ್ಕೆ ಒಳ್ಳೆ ಹಾನಿಕರವಾದ ಅಂಶಗಳು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಆ ಮೂಮೆಂಟ್ಗೆ ರುಚಿ ಹತ್ಬೋದು, ನಾಲ್ಗೆಗೆ ಖುಷಿ ಆಗ್ಬೋದು, ಹೊಟ್ಟೆಗೂ ತುಂಬೋದು, ಸಂತೋಷ ಆಗ್ಬೋದು. ನಾನು ಫ್ರೈಡ್ ರೈಸ್ ತಿಂದೆ, ಅದು ಸಖತ್ತಾಗಿತ್ತು. ಈಗ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತಾರೆ, ಅದು ಯಾವುದೋ ಒಂದು ಚೆನ್ನಾಗಿತ್ತು ಅಂದರೆ ಅದು ಫುಡ್ ಇನ್ಫ್ಲುಯೆನ್ಸರ್ಸ್ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಯಾರೂ ಅದ್ರ ಬಗ್ಗೆ ಗಮನ, ನಾನು ಹೋಗಿದ್ದೆ ಅಂತೇಳಿ ಫೋಟೋ ತಕ್ಕೊಂಡು ಹಾಕೊಂಡ್ಬಿಡೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಲ್ಲ, ಎಲ್ಲರೂ ಹೋದವರು ಅಷ್ಟೇ, ನಾನು ಹೋಗಿದ್ದೆ, ನಾನು ಇದ್ದೀನಿ ಅದರಲ್ಲಿ ಅಂತ ಹೇಳಿ ಎಲ್ಲರೂ ಅವರು ಸೋಷಿಯಲ್ ಮೀಡಿಯಲ್ಲಿ ಹಾಕೋತಾರೆ. ಬಟ್ ನೀವು ಹೇಳಿದ್ದು ಕರೆಕ್ಟ್. ನಾವು ತಿನ್ನೋ ಆಹಾರ ನಾಟ್ ಜಸ್ಟ್ ಹೆಲ್ತಿ ಆಗಿದೆಯಾ ಅಂತ, ಎಷ್ಟು ತಿಂತಾ ಇದ್ದೀವಿ, ನಮಗೆ ಅವತ್ತಿನ ದಿನಕ್ಕೆ ಎಷ್ಟು ಬೇಕು ಅನ್ನೋದು ಕೂಡ ನಾವು ನೋಡ್ಕೋಬೇಕು. ಓಕೆ, ಎಸ್, ನೀವೊಂದು ಈ ಫುಡ್ ಇನ್ಫ್ಲೂಯೆನ್ಸರ್ಸ್ ಬಗ್ಗೆ ಮಾತಾಡಿದ್ರಿ. ಇದೇ ಪ್ರಶ್ನೆನ ನಿಮ್ಮ ಗಮನಕ್ಕೆ ಹಾಕ್ತೀನಿ. ಇತ್ತೀಚೆಗೆ ಒಂದಿಬ್ಬರು ಫುಡ್ ಇನ್ಫ್ಲೂಯೆನ್ಸರ್ಸ್ಗಳು ನಾವು ಇನ್ನು ಮುಂದಕ್ಕೆ ಈ ಊಟ ಎಲ್ಲಿ ಸಿಗುತ್ತೆ, ಎಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿತ್ತು ಅನ್ನೋ ವಿಡಿಯೋನೇ ಮಾಡಲ್ಲ ಅಂತ ಹಾಕ್ಬಿಟ್ರು. ಬಿಕಾಸ್ ಅದೊಂದು ವ್ಯೂಸ್ ಲೈಕ್ಸಿಗೋಸ್ಕರ. ನಾನು ಈ ಸೋಷಿಯಲ್ ಕನ್ಸರ್ನ್ ಅಂತ ಬಂದಾಗ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಇಲ್ಲೊಂದು ಚಾನ್ಸ್ ಸಿಕ್ಕಿದೆ, ಮಾತಾಡ್ಬಿಡ್ತೀನಿ ನಾನು. ಈ ವ್ಯೂಸು, ಲೈಕ್ಸು, ಫಾಲೋವರ್ಸ್ಗೋಸ್ಕರ ನಾನು ಅಲ್ಲಿ ಹೋದೆ ಅಷ್ಟು ಚೆನ್ನಾಗಿತ್ತು, ಇಲ್ಲಿ ಹೋದೆ ಇಷ್ಟು ರುಚಿಯಾಗಿತ್ತು ಅಂತ ಅವ್ರು ತಿನ್ನೋದು ನೋಡ್ಬಿಟ್ರೆ, ಇಲ್ಲಿ ಅದೊಂದು ರೀತಿ ಏನಂತಾರೆ ಸರ್, ಅದು ಸೋಷಿಯಲ್ ಮೀಡಿಯಾ ಹಂಗರ್ ಅಂತ ಕರಿಬೋದಾ, ಡಿಜಿಟಲ್ ಹಂಗರ್ ಅಂತ. ಇಲ್ಲಿ ನೋಡ್ತಿದ್ರೆ ಹೊಟ್ಟೆ ತುಂಬಿದ್ರು ಹಶ್ವಾಗ್ಬಿಡುತ್ತೆ. ಆ ರೀತಿ ವೆರೈಟಿ ವಿಡಿಯೋಸ್ಗಳನ್ನು ಹಾಕ್ತಾರೆ. ತಿಂದು 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 ಎಷ್ಟೋ ಜನ ಇಂಥ ಇನ್ಫ್ಲೂಯೆನ್ಸರ್ಸ್ಗಳು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿದ್ದಾರೆ. ಇದಾದ್ಮೇಲೆ ಇಂಥ ವಿಡಿಯೋಗಳಿಗೆ ಕೈಯೇ ಹಾಕಲ್ಲ ಅಂತ ಹೇಳಿದ್ದಾರೆ. ಸೊ ಯಾವ ಕೆಟ್ಟ ರೀತಿಯ ಪರಿಣಾಮ ನಮ್ಮ ಗಟ್ ಹೆಲ್ತ್ ಮೇಲೆ ಬೀರುತ್ತೆ. ಈ ಗಟ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಡಾಕ್ಟ್ರೆ? ಗಟ್ ಹೆಲ್ತ್ ಅಂದರೆ ಎಲ್ಲ ಇಂಟರ್ಲಿಂಕ್ ನಮ್ಮಲ್ಲಿ. ಸೊ ಗಟ್ ಹೆಲ್ತ್ ಅಂದರೆ, ಇವಾಗ ಗಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಫಾರ್ ಕಾರ್ಡಿಯಾಕ್ ಆಲ್ಸೋ, ಗಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬ್ರೈನ್ ಆಲ್ಸೋ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಅಂದರೆ ಫಸ್ಟ್ ನಾವು ಅವೇರ್ನೆಸ್ ಏನು ಕೊಡಬೇಕಂದ್ರೆ, ವಾಟ್ ಈಸ್ ಟ್ರಾನ್ಸ್ ಫ್ಯಾಟ್. ಸೊ ದೇರ್ ಆರ್ ಗುಡ್ ಫ್ಯಾಟ್ಸ್, ದೇರ್ ಆರ್ ಬ್ಯಾಡ್ ಫ್ಯಾಟ್ಸ್ ಅಂತ. ಅದು ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದು ಟ್ರಾನ್ಸ್ ಫ್ಯಾಟ್ ಅಂತ ಗೊತ್ತಾಗಲ್ಲ. ಸೊ ಅವ್ರಿಗೆ ಅದನ್ನು ಏನು ಅಂದರೆ, ಇವಾಗ ನೀವೇ ಹೇಳಿದ್ರಿ, ಕರಿದ ಪದಾರ್ಥ ತುಂಬ ಸರಿ ರೀಫ್ರೈಡ್ ಆ್ಯಂಡ್ ಡೀಪ್ ಫ್ರೈಡ್ ನಾವು ತಿನ್ನಬಾರ್ದು ಅಂತ. ಸೊ ವಿ ಶುಡ್ ಆಲ್ಸೋ ಎಜುಕೇಟ್ ದೆಮ್ ವಾಟ್ ಆರ್ ದ ಸ್ಯಾಚುರೇಟೆಡ್ ಫ್ಯಾಟ್ಸ್, ವಾಟ್ ಆರ್ ದ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸಲ್ಲಿ ಪ್ಯೂಫಾ ಅಂತ ಬರ್ತದೆ, ಮೋನೋ ಅನ್ಸ್ಯಾಚುರೇಟೆಡ್, ಪಾಲಿ ಅನ್ಸ್ಯಾಚುರೇಟೆಡ್, ಅದು ಯಾವುದಲ್ಲಿ ಸಿಗುತ್ತೆ ಅಂತ ನಾವು ಅವ್ರಿಗೆ ಹೇಳಬೇಕು. ಈ ಬಟರು, ಗೀ, ಆಮೇಲೆ ಗುಡ್ ಫ್ಯಾಟ್, ಈ ಸನ್ಫ್ಲವರ್ ಆಯಿಲ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇವಾಗ ನಾವೆಲ್ಲರೂ ಹೇಳ್ತಾ ಇರ್ತಾರೆ ಒಮೆಗಾ ಫ್ಯಾಟಿ ಆಸಿಡ್, ಒಮೆಗಾ ಫ್ಯಾಟಿ ಆಯಿಲ್ ತಿಂತಾ ಇರ್ತಾರಲ್ಲ, ಅದರಲ್ಲೆಲ್ಲ ಗುಡ್ ಫ್ಯಾಟ್ ಇರುತ್ತೆ. ಸೊ ನಮ್ಮ ವಾಟ್ ಈಸ್ ಟುಡೇಸ್ ಟಾಪಿಕ್ ಅಂತ ಹೇಳಿದ್ರೆ ಟ್ರಾನ್ಸ್ ಫ್ಯಾಟ್ ಆಸಿಡ್ಸ್. ಸೊ ಅದನ್ನು ಒಂದು ವಿ ಶುಡ್ ಹ್ಯಾವ್ ಸಮ್ ರೆಗ್ಯುಲೇಟರಿ ಬಾಡಿ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಹೆಂಗೆ ಹಾಸ್ಪಿಟಲ್ಸಲ್ಲಿ ಸೊ ವಿ ಆರ್ ಗೌರ್ನ್ಡ್ ಬೈ ಕೌನ್ಸಿಲ್ಸ್, ಅದೇ ಥರ ಹೋಟೆಲ್ಸಲ್ಲೂ ಆ ಕೌನ್ಸಿಲ್ಸ್ ಇದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಓಕೆ ಮೇಡಮ್, ಈಗ ನಮ್ಮ ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ. ಅಡ್ವರ್ಟೈಸ್ಮೆಂಟ್ ಅಂತ ಕೊಡೋರು ಯಾರು? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು. ನಾವು ದಿನ ಅಯ್ಯೋ ಇವ್ರು ಏನು ತಿಂತಾರೆ, ಇವ್ರು ಏನು ತೋರಿಸ್ತಾರೆ, ಅದನ್ನು ನಾವು ತಗೊಳ್ತೀವಿ, ನಾವು ತಿಂತೀವಿ, ನಾವು ಹಾಕೊಳ್ತೀವಿ ಅನ್ನೋ ಮೈಂಡ್ ಸೆಟ್ಟಿಗೆ ನಾವು ದಡ್ರಾಗಿ ಹೋಗ್ಬಿಟ್ಟಿದ್ದೀವಿ. ಅದೇನೋ ಇಷ್ಟೇ ಎಣ್ಣೆ ಬಳಸ್ಬೋದು, ನೀವು ಲೈಟ್ ಫ್ರೀ ಮಾಡ್ತೀರಿ, ಅಂದರೆ ಲೈಟ್ ಆಗಿರ್ತೀರಿ, ಎಷ್ಟು ತಿಂದರೂ ಕೂಡ ನೀವು ಪೂರಿ ತಿನ್ನಿ, ಬಜ್ಜಿ ತಿನ್ನಿ, ವಡೆ ತಿನ್ನಿ, ನಿಮಗೆ ಕ್ಯಾಲೋರೀಸ್ ಹತ್ತದೇ ಇಲ್ಲ. ಈ ರೀತಿಯ ಒಂದು ಯಾಮಾರಿಸೋ ಅಡ್ವರ್ಟೈಸ್ಮೆಂಟ್ಗಳು. ಇನ್ನು ಕೆಲವು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಜ್ಯೂಸ್ ನಿಂಗೆ ಕುಡಿದು ಇಲ್ಲಿ ಉಗ್ದಿರ್ತಾರೆ, ನಮಗೆ ಮಾತ್ರ ಸಖತ್ತಾಗಿತ್ತು ಮ್ಯಾಂಗೋ ಜ್ಯೂಸು, ಸಖತ್ತಾಗಿತ್ತು ಆರೆಂಜ್ ಜ್ಯೂಸು, ಲೀಟರ್ ಗಟ್ಟಲೆ ಬೆಳಬೆಳಗ್ಗೆನೆ ಕುಡಿಸ್ತಾರೆ. ಅಂದರೆ ಕಂಪ್ಲೀಟಾಗಿ ಒಂದೊಂದು ಲೋಟ ಸಕ್ಕರೆ ತಿಂತಾ ಇದ್ದೀವಿ, ಕಂಪ್ಲೀಟಾಗಿ ಎಣ್ಣೆಗಳನ್ನು ಅಂದರೆ ಅಡುಗೆ ಎಣ್ಣೆನ ಹೊಟ್ಟೆ ಒಳಗೆ ಹಾಕೊಳ್ತಾ ಇದ್ದೀವಿ. ಸೊ ಈ ರೀತಿ ಯಾಮಾರುವ ಮತ್ತು ಯಾಮಾರಿಸುವ ಅಜೆಂಡಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲರಿಗೂ ಒಂದು ಕಾನ್ಷಿಯಸ್ ಇರಬೇಕು. ಇವಾಗ ಎಲ್ಲರ ಲೈಫ್ ಸ್ಟೈಲು ಮತ್ತು ಅವ್ರ ವರ್ಕಿಂಗ್ ಅವರ್ಸು ಫಸ್ಟೆಲ್ಲ ತುಂಬ ಚೆನ್ನಾಗಿ ಜೆನೆಟಿಕ್ ಇತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ವಿ ಆರ್ ಲೈಕ್ ಯು ಸೆಡ್, ವಿ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಬೈ ಪೀಪಲ್.
ಪರ್ ಪರ್ಸನ್ ಪರ್ ಡೇ 15 ml ಆಫ್ ಆಯಿಲ್ ಇಸ್ ನೀಡೆಡ್. ಅದಕ್ಕಿಂತ ಜಾಸ್ತಿ ಹೋದ್ರೆ 50 ml ಒಬ್ಬ ಮನುಷ್ಯನಿಗೆ 15 ml ಅಂದ್ರೆ 15, ಅಯ್ಯೋ ನಾನು 4-5 ಪಟ್ಟು ಜಾಸ್ತಿ ಹೇಳ್ಬಿಟ್ನಾ, ಸಾರಿ. 3 ಟೀ ಸ್ಪೂನ್ ಅಷ್ಟೇ. 3 ಟೀ ಸ್ಪೂನ್ ಇಡೀ ದಿನಕ್ಕೆ ಇಡೀ ದಿನಕ್ಕೆ. ವಿಸಿಬಲ್ ಆಯಿಲ್ ಅಂತ. ಇನ್ವಿಸಿಬಲ್ ಆಯಿಲ್ ಅಂದ್ರೆ ಈ ಬಟರು, ಘೀ ಅದೆಲ್ಲ ಇನ್ವಿಸಿಬಲ್. ವಿಸಿಬಲ್ ಆಯಿಲ್ ಅಂದ್ರೆ ನಾವು ನೋಡ್ಬಿಟ್ಟು ಹಾಕೋದು. ಘೀ ಇರ್ಬೋದು, ವೆಜಿಟೇಬಲ್ ಆಯಿಲ್ಸ್ ಇರ್ಬೋದು. ಅದು 15 to 20 ಗ್ರಾಮ್ಸ್. ಅಂದ್ರೆ ಇವಾಗ ನಮ್ಗೆ ಆಲ್ರೆಡಿ ಹಾರ್ಟ್ ಡಿಸೀಸ್ ಇದೆ ಅಂತ ಗೊತ್ತು ಅಥವಾ ಏನೋ ಇದೆ, ಸೊ ಅವಾಗ ಇನ್ನ 2 ಟೀ ಸ್ಪೂನ್ಸ್ ಅಂತ ಹೇಳ್ತೀವಿ ನಾವು. ಆ ಥರ ನಾವು ಇದು ಮಾಡ್ಕೊಳ್ಬೇಕು. ಇವಾಗ ಏರ್ ಲೈಟ್ ಆ ಥರ ಏನೂ ಇಲ್ಲ ಆ್ಯಕ್ಚುಲಿ ಕಾನ್ಸೆಪ್ಟು. ನಮ್ಮ ಬಾಡಿ ಒಳಗಡೆ ಹೋದಾಗ ಆ್ಯಕ್ಚುಲಿ ಫ್ಯಾಟ್ ಇಸ್ ನೀಡೆಡ್ ಫಾರ್ ಅಸ್, ಬಟ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅದು ಇಂಡಿವಿಜುವಲೈಸ್ಡ್ ಇರುತ್ತೆ. ಸೊ ಮತ್ತು ಇದು ಪಾರ್ಟಿಕಲ್ ಸೈಜ್ ಅಂತ ಹೇಳ್ತೀವಿ. ಇವಾಗ ರೀಯೂಸ್ ಮಾಡಿದಾಗ ಆ ಪಾರ್ಟಿಕಲ್ ಸೈಜಿಂದ ಹೊಗೆ ಬರುತ್ತಲ್ಲ, ಲೈಕ್ ಇವಾಗ ಬಜ್ಜಿ ಸಮೋಸ ಅಥವಾ ಏನಾದರೂ ಕಡಿದ್ರೆ, ಸೊ ಅದೂ ಏನಾಗುತ್ತೆ ಅಂದರೆ ಅದು ಬ್ಲ್ಯಾಕ್ ಕಲರ್ ಆಗುತ್ತಲ್ಲ, ಸೊ ಡೀಪ್ ಫ್ರೈಡ್ ಅಂತ ಹೇಳ್ತೀವಿ. ಸೊ ಅದು ನಾವು ತಿಂದಾಗ ಇಟ್ ಇಸ್ ಕಾರ್ಸಿಜೋನಿಕ್, ಅಂದರೆ ಕ್ಯಾನ್ಸರ್ಸು ಬರ್ಬೋದು ಮುಂದಿನ ದಿನಗಳಲ್ಲಿ. ಕಾರ್ಸಿಯೋಜೆನಿಕ್ ಅಂತ, ಕಾರ್ಸಿನೋಜೆನಿಕ್ ಅಂತ. Yes, cancer producing. ಅದೇನಾಗುತ್ತೆ ಹೇಗಾಗುತ್ತೆ ಕೇಳ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಎಷ್ಟು ಎಡವಟ್ ಮಾಡ್ಕೊಂಡಿದೀವಿ ಇಲ್ಲಿ ತನಕ, ಇನ್ನು ಮುಂದಕ್ಕೆ ಬದಲಾಯಿಸ್ಕೊಳ್ಳೋದು ಹೇಗೆ, ಆಹಾರ ಪದ್ಧತಿಯನ್ನ, ಮನೇಲೆ ಊಟ ಮಾಡೋದು ರೂಢಿಯನ್ನ ಮತ್ತೆ ಅಳವಡಿಸ್ಕೊಳ್ಳೋದು ಹೇಗೆ, ಡಾಕ್ಟರ್ಸ್ ಇದ್ದಾರೆ ಕೇಳೋಣ.